ಗೋಲ್ಡ್ ಸುರೇಶ್ ಮೈ ಮೇಲೆಲ್ಲ ಕೋಟಿ ಕೋಟಿ ಸುಮಾರು 2 ಕೋಟಿ ಚಿನ್ನದ ಒಡವೆಗಳನ್ನ ಹಾಕೊಂಡಿದ್ದಾರೆ. ಇವರನ್ನ ನೋಡಿದ್ರೆ ಮಿನಿ ವರ್ತೂರ್ ಅಂತ ಅನ್ಸುತ್ತೆ. ಈಗ ಅವ್ರ ಬ್ರದರ್ ತರ ನಮ್ಮ ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಈ ಬಾರಿ ಬಿಗ್ ಬಾಸ್ಗೆ 4ನೇ ಸ್ಪರ್ಧಿಯಾಗಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರೋದು ಗೋಲ್ಡ್ ಸುರೇಶ್. ಯಾರು ಈ ಗೋಲ್ಡ್ ಸುರೇಶ್? ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಇರುತ್ತೆ. ಇವರು ಬೆಳಗಾವಿಯ ಅಥಣಿ ತಾಲೂಕಿನ ಹಳ್ಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ಮೈ ಮೇಲೆಲ್ಲ ಕೋಟಿ ಕೋಟಿ ಸುಮಾರು 2 ಕೋಟಿ ಚಿನ್ನದ ಒಡವೆಗಳನ್ನ ಹಾಕೊಂಡಿದ್ದಾರೆ. ಚೈನ್ ಇದೆ, ಬ್ರೇಸ್ಲೆಟ್ ಇದೆ, ಉಂಗ್ರ ಇದೆ. ಇವರನ್ನ ನೋಡಿದ್ರೆ ಮಿನಿ ವರ್ತೂರ್ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಆಲ್ರೆಡಿ ಕಮೆಂಟ್ ಮಾಡೋದಕ್ಕೆ ಶುರುವಾಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ವರ್ತೂರ್ ಸಂತೋಷ್ ಅವರಿದ್ರು, ಈಗ ಅವ್ರ ಬ್ರದರ್ ತರ ನಮ್ಮ ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಈ ಗೋಲ್ಡ್ ಸುರೇಶ್ ಅಂದ್ರೆ ಲೈಫಲ್ಲಿ ಏನಾದರೂ ಒಂದು ಬಿಗ್ ಅಚೀವ್ಮೆಂಟ್ ಮಾಡಬೇಕು, 16 ಜನರಿಗೆ ಕೆಲಸ ಕೊಡಬೇಕು ಅನ್ನುವಂಥ ಕನಸನ್ನ ಕಟ್ಕೊಂಡಿದ್ರು. ಅದರಂತೆ ಇವರು ಕ್ರಿಯೇಟಿವ್ ಇಂಟೀರಿಯರ್ ಅನ್ನುವಂಥ ಒಂದು ಸಂಸ್ಥೆನ ಶುರು ಮಾಡಿ ಸಾಕಷ್ಟು ಜನರ ಬದುಕಿಗೆ ಆಸರೆಯಾಗಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬಂದಂಥವ್ರು ಟ್ರೈನ್ ಏರಿ ಬಂದಿದ್ರಂತೆ. ಆರಂಭದಲ್ಲಿ ಬಂದಾಗ ಒಂದು ಖಾಸಗಿ ಸಂಸ್ಥೆನಲ್ಲಿ ಕೆಲಸವನ್ನ ಶುರು ಮಾಡ್ತಾರೆ. ಆದರೆ ಜಾಸ್ತಿ ದಿನ ಆ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲಂತೆ. ಇಲ್ಲ, ನಾನೇನಾದ್ರೂ ಲೈಫಲ್ಲಿ ಫಸ್ಟ್ ನಾನು ಅಚೀವ್ ಮಾಡಬೇಕು, ನನ್ನದೇ ಆದಂಥ ಒಂದು ಸಂಸ್ಥೆನ ಶುರು ಮಾಡಬೇಕು ಅಂತ ಕನಸು ಕಂಡು ಆ ನಿಟ್ಟಿನಲ್ಲಿ ಶುರುವಾಗಿದ್ದೆ ಕ್ರಿಯೇಟಿವ್ ಇಂಟೀರಿಯರ್ ಅನ್ನುವಂಥ ಸಂಸ್ಥೆ. ಅದು ಇವಾಗ ಬೃಹದಾಕಾರದಾಗಿ ಬೆಳೆದು ನಿಂತಿದೆ. ಇವತ್ತು ಎಲ್ಲರೂ ಕೂಡ ಅಂದ್ರೆ ಅವರು ಹುಟ್ಟೂರಿನಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ಗೋಲ್ಡ್ ಸುರೇಶ್ ಅಂದ್ರೆ ಕೆಲವು ಕಡೆ ಇವರನ್ನ ಗುರುತಿಸುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಗೋಲ್ಡ್ ಸುರೇಶ್ ಲೈಫಲ್ಲಿ ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 100 ಜನರಿಗೆ ಒಬ್ಬ ಕುಗ್ರಾಮದಲ್ಲಿ ಬೆಳೆದಂತ ವ್ಯಕ್ತಿ, ಒಂದು ಬಡ ಕುಟುಂಬದಲ್ಲಿ ಬೆಳೆದಂತ ವ್ಯಕ್ತಿ 100 ಜನರಿಗೆ ಕೆಲಸ ಕೊಡೋದು ಅಂದ್ರದೇನು ತಮಾಷೆ ಮಾತಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೂ ಇಲ್ಲೂ ಗೋಲ್ಡ್ ಸುರೇಶ್ ಅಂದ್ರೆ ಇಷ್ಟರ ಮಟ್ಟಿಗೆ ಅಂದ್ರೆ ನಿನ್ನೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಶೋನಲ್ಲಿ ಗೋಲ್ಡ್ ಸುರೇಶ್ ಅಂತ ಅನೌನ್ಸ್ ಆಗೋವರೆಗೂ ಕೂಡ ಇಡೀ ಕರ್ನಾಟಕಕ್ಕೆ ಇವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಯಾವಾಗ ಗೋಲ್ಡ್ ಸುರೇಶ್ ಅಂತ ಅನೌನ್ಸ್ ಮಾಡ್ತಾರೋ ಸೊ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡುವಂಥ ಕೆಲಸಗಳಾಯಿತು. ಸೊ ಅಲ್ಲಿ ಇವರ ಕೆಲಸಗಳೇನು, ಸಮಾಜಮುಖಿ ಕೆಲಸಗಳೇನು, ಯಾಕೆ ಇವರು ಇಷ್ಟು ಗೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ, ಶೋ ಆಫ್ ಅಂತ ಕೆಲವರು ಅಂದ್ಕೊಂಡ್ರೆ ಅದಲ್ಲ. ಅವರಿಗೆ ತುಂಬಾ ಅವಮಾನಗಳಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಚಾಲೆಂಜ್ ಮಾಡ್ತಾರೆ, ನಾನು ಹೇಗೆ ಬೆಳೆದು ನಿಲ್ತೀನಿ ನೋಡ್ತಾ ಇರು ಅನ್ನೋಂಥದ್ದು. ಸೊ ಆ ವ್ಯಕ್ತಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಇವತ್ತು ಅವರು ಬೆಲೆ ಬಾಳುವಂಥ ಒಡವೆಗಳು ಯಾವತ್ತಿಗೂ ಕೂಡ ಅಂದ್ರೆ ಎವ್ರಿ ಡೇ ಪ್ರತಿದಿನವೂ ಕೂಡ ಅವ್ರು ಹಾಕೊಂಡು ಓಡಾಡ್ತಾರಂತೆ. ಇವರಿಷ್ಟು ಗೋಲ್ಡ್ ಹಾಕೊಂಡು ಓಡಾಡೋದು ಅವ್ರ ಪತ್ನಿಗೆ ಇಷ್ಟ ಇಲ್ಲಂತೆ. ಆದ್ರೆ ಆ ವ್ಯಕ್ತಿಗೆ ಅವರು ಚಾಲೆಂಜ್ ಮಾಡಿದ್ರಲ್ಲ, ಆ ಚಾಲೆಂಜಿಗೆ ತಕ್ಕಂತೆ ಇವತ್ತು ಬೆಳೆದು ನಿಂತಿದ್ದಾರೆ. ಇವರಿಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನುವಂಥದ್ದು ಕನಸಿತ್ತಂತೆ. ಆ ಕನಸು ಇವತ್ತಿಗೆ ಈಡೇರ್ತಾ ಇದೆ. ಅಂದ್ರೆ ಹೊರ ಜಗತ್ತಿನಲ್ಲಿ ನನ್ನ ದುಶ್ಮನಿಗಳು ಅಂದ್ರೆ ನನ್ನ ವಿರೋಧಿಗಳು, ನನ್ನನ್ನು ಯಾರೆಲ್ಲ ಅವಮಾನ ಮಾಡಿದ್ರು, ಯಾರೆಲ್ಲ ನನ್ನನ್ನು ಕಿಂಡಲ್ ಮಾಡಿದ್ರು, ನಿನ್ನ ಕೈಲಿ ಏನಾಗುತ್ತೆ ಅನ್ನೋಂಥವ್ರಿಗೆ ನಾನು ಚಾಲೆಂಜ್ ಮಾಡಿ ಬದುಕನ್ನು ಕಟ್ಕೊಂಡಿದ್ದೇನೆ. ಇನ್ನು ನನಗೆ ಬಿಗ್ ಬಾಸ್ ಒಳಗಡೆ ಬದುಕೋದಕ್ಕಾಗಲ್ವೇ? ಹಾಗೆ ಆಗುತ್ತೆ. ನಾನು ಬಿಗ್ ಬಾಸ್ ಟ್ರೋಫಿ ಗೆಲ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದ್ರೆ ಒಳಗಡೆ ಇರ್ತಕ್ಕಂಥ ಸ್ಪರ್ಧಿಗಳ ಜೊತೆ ಟಫ್ ಕಾಂಪಿಟೇಷನ್ ಕೊಡ್ತೀನಿ ಅನ್ನುವಂತಹ ಭರವಸೆಯಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಒಳಗೋಗ್ತಾ ಇದ್ದಾರೆ. ಕಾದು ನೋಡೋಣ. ಹೊರಗಡೆ ದುಶ್ಮನಿಗಳ ಜೊತೆ ಹೊಡೆದಾಡಿ ಹೋರಾಡಿ ಒಂದು ಹೊಸ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಗೋಲ್ಡ್ ಸುರೇಶ್ ದೊಡ್ಡ ಮನೆಯಲ್ಲಿ ಅದೆಷ್ಟು ದಿನಗಳ ಕಾಲ ಹೊಡೆದಾಡಿ ಒಂದು ಟ್ರೋಫಿನ ಗೆದ್ಕೊಂಡು ಬರೋವರೆಗೂ ಅವರು ಒಳಗಡೆ ಇರ್ತಾರಾ, ಅಥವಾ ಹೇಗಿರುತ್ತೆ ಗೋಲ್ಡ್ ಸುರೇಶ್ ಜೊತೆಗೆ ಇತರ ಸ್ಪರ್ಧಿಗಳ ಜೊತೆ ಹಣಾಹಣಿ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.